ಬಂಧುಗಳೇ, ತಾವು ನಿಜವಾಗಿಯೂ ಅಭಿನಂದನಾರ್ಹರು. ನಮ್ಮ ಗದಗ ಜಿಲ್ಲೆಯನ್ನು ಅತ್ಯಂತ ಅರ್ಥಪೂರ್ಣವಾಗಿ ಎಲ್ಲರಿಗೂ ವಿಶೇಷ ಮಾಹಿತಿ ನಮ್ಮ ರಾಜ್ಯದಲ್ಲಿ ಮಾತ್ರ ಅಲ್ಲ, ರಾಷ್ಟ್ರದಲ್ಲಿ ಲಕ್ಕುಂಡಿಯನ್ನು, ಅದರ ಗತವೈಭವವನ್ನು, ಅದರ ಮಹತ್ವವನ್ನು ಇವತ್ತು ತಿಳಿಸುವ ಮೂಲಕ ನೀವು ಜಿಲ್ಲೆಗೆ ದೊಡ್ಡ ಸೇವೆಯನ್ನು ಮಾಡಿದ್ದೀರಿ. ಅದಕ್ಕಾಗಿ ನಿಮಗೆ ಅಭಿನಂದಿಸ್ತೇನೆ. ಲಕ್ಕುಂಡಿ ವರ್ಲ್ಡ್ ಹೆರಿಟೇಜ್ ಸೈಟ್ಸ್, ವಿಶ್ವ ಪಾರಂಪರಿಕ ತಾಣ ಆಗಬೇಕು. ಅದಕ್ಕಾಗಿ ಏನು ಯುನೆಸ್ಕೋದವರಿಗೆ ನಾವು ಪತ್ರ ವ್ಯವಹಾರ ಮಾಡಬೇಕಾಗಿದೆ, ಆ ಪತ್ರ ವ್ಯವಹಾರವನ್ನು ಪ್ರಾರಂಭ ಮಾಡಿದ್ದೇವೆ. ಅದು ಒಂದು ಹಂತ. ನಿಮಗೂ ಗೊತ್ತಿದ್ದ ಹಾಗೆ 101 ದೇವಾಲಯ, 101 ಬಾವಿಗೆ ಪ್ರಸಿದ್ಧಿ ಪಡೆದಂಥ ಒಂದು ತಾಣ ಲಕ್ಕುಂಡಿ ಗ್ರಾಮ. ಇಲ್ಲಿವರೆಗೆ ಅಲ್ಲಿ 101 ಗುಡಿಗಳು ಎಲ್ಲಿದಾವೆ ಅಂತ ಯಾರು ಕೇಳಿದ್ರು ಸಹಿತ ಯಾರಿಗೂ ತೋರಿಸೋದಕ್ಕೆ ಸಾಧ್ಯ ಇಲ್ಲ. ಕರೆ ಬರೀ 7 ಮಾತ್ರ ಏಸಾಯ್ದವರು ತಗೊಂಡು ಅವುಗಳನ್ನು ರಕ್ಷಿತ ಮಾಡಿಕೊಂಡು ಈಗ ರಕ್ಷಿತ ದೇವಾಲಯಗಳಿವೆ. ನಮ್ಮ ರಾಜ್ಯ ಸರ್ಕಾರ 1923 ನಂತರ 2023 ನಂತರ ಈಗಾಗಲೇ 16 ದೇವಾಲಯ ಹಾಗೂ ಬಾವಿಗಳು, ಅದರಲ್ಲಿ 13 ದೇವಾಲಯ 3 ಬಾವಿಗಳನ್ನು ರಕ್ಷಿತ ಸ್ಮಾರಕಗಳನ್ನಾಗಿ ಘೋಷಣೆ ಮಾಡಿದ್ದೇವೆ. ಸುಮಾರು 8 ದೇವಾಲಯಗಳನ್ನು ರಕ್ಷಿತ ದೇವಾಲಯಗಳನ್ನಾಗಿ ಮಾಡಬೇಕು ಅಂಥೇಳಿ ಈಗಾಗಲೇ ಪ್ರಾಧಿಕಾರದವರು ಚರ್ಚೆ ಮಾಡಿದ್ದಾರೆ. ರಾಜ್ಯ ಮಟ್ಟದ ಪ್ರಾಧಿಕಾರ ಜಿಲ್ಲಾಧಿಕಾರಿಗಳಿಗೆ ಸೂಚನೆ ಕೊಟ್ಟಿದೆ. ಅದಕ್ಕೆ ಬೇಕಾಗಿರ್ತಕ್ಕಂಥ ಕೆಲಸ ಕಾರ್ಯಗಳನ್ನು ನಮ್ಮ ಜಿಲ್ಲಾಡಳಿತ ಪ್ರಾರಂಭ ಮಾಡಿದೆ. ಅಷ್ಟೇ ಅಲ್ಲ, ಮೊನ್ನೆ ನಡೆದಂಥ ನಮ್ಮ ಈ ಒಂದು ಬೆಳವಣಿಗೆ ಪ್ರಗತಿಯ ಮೇಲ್ವಿಚಾರಣಾ ಸಭೆಯೊಳಗೆ ನಾನು ಉಸ್ತುವಾರಿ ಸಚಿವನಾಗಿ ನಮ್ಮ ಪ್ರವಾಸೋದ್ಯಮ ಹಾಗೂ ಪ್ರಾಚ್ಯ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ನೋಡ್ಕೊಳ್ತಕ್ಕಂಥ ಜವಾಬ್ದಾರಿಯವನಾಗಿ ಸಚಿವನಾಗಿ ಇನ್ನೂ 20 ಸ್ಮಾರಕಗಳನ್ನು ನಾವು ಗುರುತಿಸಿ ಅವುಗಳನ್ನು ಸಹಿತ ರಕ್ಷಿತ ಸ್ಮಾರಕಗಳನ್ನಾಗಿ ಮಾಡಬೇಕು. ಅದಕ್ಕಾಗಿ ಸಿದ್ಧತೆ ಮಾಡಿಕೊಡ್ರಿ ಅಂತೇಳಿ ಹೇಳಿದ್ದೇವೆ. 101 ದೇವಾಲಯ, 101 ಬಾವಿಗಳನ್ನು ಹುಡುಕಾಟ, ಅವುಗಳನ್ನು ಗುರುತಿಸುವಿಕೆ ಕೆಲಸ ರಾಜ್ಯ ಸರ್ಕಾರ ಪ್ರಾರಂಭಿಸಿದೆ. ಇದರ ಮುಂದುವರೆದ ಭಾಗವಾಗಿ ನಾವೆಲ್ಲ ಈಗಾಗಲೇ ಚರ್ಚೆ ಮಾಡಿದ್ದೇವೆ. ಜಿಲ್ಲಾಡಳಿತಕ್ಕೆ ಸೂಚನೆ ಕೊಟ್ಟಿದ್ದೇನೆ. ಸ್ಥಳೀಯವಾಗಿ ಅಧ್ಯಯನ ನಡೆದಿದೆ. ಪಂಚಗುಡಿ ಪಂಚಭಾವಿ, 5 ಗುಡಿ 5 ಬಾವಿ ಇದೇ ಆರ್ಥಿಕ ವರ್ಷದೊಳಗೆ, ಅಂದರೆ 2026 ಮಾರ್ಚ್ದೊಳಗಾಗಿ ಅವುಗಳನ್ನು ಅನಾವರಣ ಮಾಡ್ತಕ್ಕಂಥ ಕೆಲಸ, ಅನ್ವೀಲಿಂಗ್ ಆಫ್ 5 ಟೆಂಪಲ್ಸ್ ಆ್ಯಂಡ್ 5 wells ವಿಲ್ ಬಿ ಟೇಕನ್ ಅಪ್. ನೀವು ಮಾತಾಡ್ತೀವಿ, ಲಕ್ಕುಂಡಿ ಮುಚ್ಚಿ ಹೋಗಿದೆ, ಹುಗಿದು ಹೋಗಿದೆ. ಆ ಹುದುಗಿ ಹೋದ ಗುಡಿಗಳನ್ನು, ಮರೆ ಮಾಡಿರ್ತಕ್ಕಂಥ ಗುಡಿಗಳನ್ನು
ಒಂದು ರೀತಿ ಬಚ್ಚಿಟ್ಟಾಗೆ ಇಟ್ಟಿರ್ತಕ್ಕಂಥ ಗುಡಿಗಳನ್ನು, ಮುಚ್ಚಿ ಹೋಗಿರ್ತಕ್ಕಂಥ ಗುಡಿಗಳನ್ನು ಹೊರತೆಗೆದು ಅನಾವರಣ ಮಾಡಿ ಜನತೆಗೆ ಅವುಗಳನ್ನು ವೀಕ್ಷಣೆ ಮಾಡೋದಕ್ಕೆ ಅರ್ಪಣೆ ಮಾಡ್ತೀವಿ. 5 ಗುಡಿ, 5 ಬಾವಿ ಇವುಗಳನ್ನು ಮಾರ್ಚ್ 31ರೊಳಗಾಗಿ ಅನಾವರಣ ಮಾಡೋದಕ್ಕೆ ನಮ್ಮ ಸರ್ಕಾರ ಹಾಗೂ ಜಿಲ್ಲಾಡಳಿತ ತನ್ನ ಇಚ್ಛಾಶಕ್ತಿಯನ್ನು ವ್ಯಕ್ತ ಮಾಡಿದೆ, ಛಲವನ್ನು ಅಭಿವ್ಯಕ್ತಿ ಮಾಡಿದೆ. ಆ ಕೆಲಸವನ್ನು ಬಹುಬೇಗ ಪ್ರಾರಂಭ ಮಾಡ್ತೀವಿ. ಇನ್ನೊಂದು, ತಾವು ನಮ್ಮ ಲಕ್ಕುಂಡಿ ಸಂಸ್ಕೃತಿಯನ್ನು ಜನರಿಗೆ ತೋರಿಸಿದ್ರಿ. ಆ ಪ್ರಜ್ಞಾವಂತ ಪ್ರಜ್ವಲ್ ರಿತ್ತಿ ತನ್ನ ಪ್ರಾಮಾಣಿಕ ಮನೋಭಾವದಿಂದ ಅವನಿಗೆ ಸಿಕ್ಕಂಥ ಆ ಬಂಗಾರ ಅದು ಅಂತಿಮವಾಗಿ ಜಿಲ್ಲಾಧಿಕಾರಿಗಳು, ಪೊಲೀಸ್ ವರಿಷ್ಠಾಧಿಕಾರಿಗಳು ಇವರು ತೂಕ ಮಾಡಿಸಿದಾಗ 465 ಗ್ರಾಮ್ ಇತ್ತು. ಈ 465 ಗ್ರಾಮು ಇದು ನನ್ನ ಆಸ್ತಿ ಅಲ್ಲ, ಇದು ದೈವದ ಆಸ್ತಿ, ಇದು ಸರ್ಕಾರದ ಆಸ್ತಿ ಅಂಥೇಳಿ ಅದನ್ನೇನು ಕೊಡುವುದರ ಮೂಲಕ ಪ್ರಾಮಾಣಿಕತನವನ್ನು ಏನು ಮೆರೆದ, ಏನು ಒಂದು ರೀತಿ ಆದರ್ಶವನ್ನು ಸಮಾಜದಲ್ಲಿ ಬಿತ್ತಿದ. ಅವನ ತಾಯಿ ಅದಕ್ಕೆ ಬೆಂಬಲಿಸಿದ್ಲು, ಅವರಮ್ಮ ಅದಕ್ಕೆ ಬೆಂಬಲಿಸಿದ್ಲು. ಈ ಒಂದು ಮನೋಭಾವ ಹಾಗೂ ಸಂಸ್ಕೃತಿ ನಿಜವಾಗಿಯೂ ಎಲ್ಲರೂ ಹೆಮ್ಮೆ ಪಡ್ತಕ್ಕಂಥದ್ದು. ಆ ಒಂದು ಮನೋಭಾವವನ್ನು, ಆ ರೀತಿಯ ವ್ಯಕ್ತಿತ್ವವನ್ನು, ಮನಸ್ಸುಗಳನ್ನು, ಲಕ್ಕುಂಡಿಯ ಸಂಸ್ಕೃತಿಯನ್ನು ತಾವು ಇಷ್ಟು ದೊಡ್ಡ ಮನಸ್ಸು ಮಾಡಿ ರಾಷ್ಟ್ರ ತುಂಬೆಲ್ಲ ಹೇಳೋದರ ಮೂಲಕ ಒಂದು ರೀತಿ ಮೌಲ್ಯಗಳಿಗೆ ತಾವು ಗೌರವ ಹೆಚ್ಚಿಸಿದ್ದೀರಿ. ಅದಕ್ಕಾಗಿ ನಾನು ತಮಗೆ ಅಭಿನಂದನೆಯನ್ನು ಹೇಳ್ತೀನಿ. ಅವರಿಗೆ ನಾವು ಸರ್ಕಾರದವರು ಒಂದು ನಿವೇಶನವನ್ನು ಕೊಟ್ಟಿದ್ದೇವೆ, 30-40 ನಿವೇಶನವನ್ನು ಕೊಟ್ಟಿದ್ದೇವೆ. 5 ಲಕ್ಷ ರೂಪಾಯಿ ಮನೆ ಕಟ್ಟೋದಕ್ಕೆ ಅವನಿಗೆ ಹಣಕಾಸಿನ ಸಹಾಯವನ್ನು ಇವತ್ತು ನಾವು ಆದೇಶವನ್ನು ಕೊಟ್ಟಿದ್ದೇವೆ. ಅವರ ತಾಯಿಗೆ ಸದ್ಯ ಯಾವುದಾದ್ರೂ ಒಂದು ನಮ್ಮ ಸರ್ಕಾರದ ಕೆಲಸದೊಳಗೆ ಗುತ್ತಿಗೆ ಆಧಾರದ ಮೇಲೆ ಉದ್ಯೋಗ ಕೊಡೋದಕ್ಕೆ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದೇವೆ. ಅದರ ಸಂಬಂಧ ಇರತಕ್ಕಂಥ ಆದೇಶವನ್ನು ನೀಡಲಾಗಿದೆ. ನಿವೇಶನ 5 ಲಕ್ಷ ರೂಪಾಯಿ ಒಂದು ರೀತಿ ಬಹುಮಾನದ ರೂಪದಲ್ಲಿ ಮನೆ ಕಟ್ಟೋದಕ್ಕೆ ಅವನಿಗೆ ನೀಡಿರ್ತಕ್ಕಂಥದ್ದು. ಹಾಗೂ ಅವರ ತಾಯಿಗೆ ಏನೊಂದು ಉದ್ಯೋಗ ಕೊಡಬೇಕಾಗಿತ್ತು, ಆ ಗುತ್ತಿಗೆಯ ಆಧಾರದ ಮೇಲೆ ಉದ್ಯೋಗ ಕೊಡ್ತಕ್ಕಂಥ ಕೆಲಸ ಈಗಾಗಲೇ ಮಾಡಿದ್ದೇವೆ. ತಮಗೆ ಅದಕ್ಕೆ ಸಂಬಂಧಿದ್ದಾಗೆ ತಾವು ಅದನ್ನು ಸಾಕ್ಷೀಕರಿಸಿದ್ದೀರಿ. ಈ ಮಾತು ಹೇಳ್ತಾ ಮತ್ತು ಹೆಚ್ಚಿನ ವಿಶೇಷ ವಿಷಯಗಳಿದ್ರೆ ಹೇಳ್ತೀನಿ. ಆದರೆ ಒಂದು ಮಾತು ನಾನು ಇಲ್ಲಿ ಪುನಃ ಪ್ರಸ್ತಾಪ ಮಾಡ್ತೀನಿ. ಗ್ಯಾರಂಟಿ ಯೋಜನೆಯ ಮೂಲಕ ಅದು ಗೃಹಲಕ್ಷ್ಮಿ ಇರ್ಬೋದು, ಅನ್ನಭಾಗ್ಯ ಇರ್ಬೋದು, ಗೃಹಜ್ಯೋತಿ ಇರ್ಬೋದು, ಅಥವಾ ಶಕ್ತಿ ಕಾರ್ಯಕ್ರಮ ಇರ್ಬೋದು, 100% ಯಾರು ಅರ್ಜಿ ಮಾಡ್ಯಾರ, ಯಾರು ಅರ್ಹರಿದ್ದಾರ ಅವ್ರಿಗೆ ತಲುಪಿಯಾಗಿದೆ. 100% ಟೋಟಲ್ ಎಲ್ಲ ಕಾರ್ಯಕ್ರಮಗಳು 5 ಗ್ಯಾರಂಟಿಗಳೊಳಗೆ 99.2% ಈ ಒಂದು ಕಾರ್ಯಕ್ರಮ ಅನುಷ್ಠಾನ ಆಗಿದೆ. ಒಂದು ಉದಾಹರಣೆಯನ್ನು ತಮಗೆ ಕೊಡ್ತೀನಿ. 2022ರೊಳಗೆ ನಮ್ಮ ಜನರ ಬ್ಯಾಂಕ್ ಅಕೌಂಟ್ ಸಂಖ್ಯೆಗಳು ಜನಸಂಖ್ಯೆಯನ್ನು ಹೋಲಿಕೆ ಮಾಡಿದಾಗ 9% ಇತ್ತು.
ಇವತ್ತು ಆ ಒಂದು ಅಂಕಿ 72.3%ಗೆ ಏರಿದೆ. ನಮ್ಮ ತಲಾದಾಯ, ನಮ್ಮ ಜಿಲ್ಲೆಯ ತಲಾದಾಯ 20,000 ಸಮೀಪ ಇತ್ತು, 19-20 ಸಾವಿರ. ಇವತ್ತು ನಮ್ಮ 16-17 ಇತ್ತು. ಇವತ್ತು ನಮ್ಮ ಜಿಲ್ಲೆಯ ತಲಾ ಆದಾಯ 22,000 ರೂಪಾಯಿಗಿಂತ ಹೆಚ್ಚಿದೆ. ಈ ಎತ್ತರ, ಈ ಏರುವಿಕೆ, ಈ ಬೆಳವಣಿಗೆ, ಈ ಪ್ರಗತಿ ಇವೆಲ್ಲದಕ್ಕೂ ಗ್ಯಾರಂಟಿ ವಿಷಯ ಭಾಳಷ್ಟು ಪ್ರಸ್ತುತ ಅನ್ನೋದನ್ನು ಹೇಳಿ, ಈ ಸಕ್ಸಸ್ಫುಲ್ ಇಂಪ್ಲಿಮೆಂಟೇಷನ್ ಆಫ್ ಪಂಚ ಗ್ಯಾರಂಟಿ ಇದು ಏನು ರಿಸಲ್ಟ್ ಕೊಟ್ಟಿದೆ ಅಂದರೆ, ನಮ್ಮ ಜಿಲ್ಲೆಯಲ್ಲಿ ಅಷ್ಟೇ ಅಲ್ಲ, ನಮ್ಮ ರಾಜ್ಯದಲ್ಲಿಯೂ ಸಹಿತ ಬಡತನವನ್ನು ನಾವು ಬೇರು ಸಹಿತ ಕಿತ್ತಿದ್ದೇವೆ. ಒಂದು ಕುಟುಂಬಕ್ಕೆ ಪ್ರತಿ ತಿಂಗಳ 5,000 ರೂಪಾಯಿ ಅಂದರೆ ಒಂದು ವರ್ಷಕ್ಕೆ 60,000 ರೂಪಾಯಿ ನಾವು ಕಲ್ಪಿಸ್ತೀವಿ. ಅಂದರೆ ಆ ಹೆಚ್ಚುವರಿ ಆದಾಯದ ಮೂಲಕ ಬಡತನ ಇವತ್ತು ಸಂಪೂರ್ಣವಾಗಿ ಸರಿದಿದೆ. ಅದನ್ನು ಬೇರು ಸಹಿತ ಕಿತ್ತಿದ್ದೇವೆ ಅಂಥೇಳಿ ನಮ್ಮ ಜಿಲ್ಲೆಯ ಪ್ರಗತಿಯನ್ನು ನಾವು ಗಮನಿಸಿದಾಗ, ತಾವು ಗಮನಿಸಿದಾಗ ಅದು ನಿಮಗೆ ಸ್ಪಷ್ಟ ಗೋಚರ ಆಗ್ತದೆ. ಅದು ಸಂತೋಷ ತರ್ತಕ್ಕಂಥ ಅಂಶ ಅನ್ನೋದನ್ನು ಸಹಿತ ಹೇಳಿ, ಮತ್ತೊಮ್ಮೆ ತಮ್ಮನ್ನೆಲ್ಲ ಅನಿವಾರ್ಯವಾಗಿ ಕೆಲವು ಕಾಲ ಕಾಯಿಸಬೇಕಾಯ್ತು. ಯಾಕಂದರೆ ನೀವು ಸಾಂಸ್ಕೃತಿಕ ಚಟುವಟಿಕೆಗಳನ್ನು ಅರ್ಧದಲ್ಲಿ ಬಿಟ್ಟು ಬಂದಿದ್ದೀವಿ. ನಿಮ್ಮ ಸಲುವಾಗಿ ನಾವು ಅವಸರ ಮಾಡಿದ್ವಿ. ನೀವು ಇಲ್ಲಿ ವೇಟ್ ಮಾಡ್ತೀರಿ ಅಂತ ನೋಡಿದ್ವಿ. ಅನಿವಾರ್ಯವಾಗಿ ವಿಳಂಬವಾಗಿ ಬರಬೇಕಾಯಿತು. ಥ್ಯಾಂಕ್ ಯು.